ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಎಲ್ಲರಿಗೂ ಮೊದಲಿಗೆ ಶುಭಾಶಯಗಳನ್ನು ತಿಳಿಸ್ತೇವೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಸಮಾಜದಲ್ಲಿ ಬಹುತೇಕ ಈಗ ಅಟ್ ಪ್ರೆಸೆಂಟ್ ಆಗಿ ನಮ್ಮಲ್ಲಿ ಸಹನಾ ಇಂಟರ್ನ್ಯಾಷನಲ್ ಹೈಟೆಕ್ ಸ್ಕೂಲ್ ಪಾಲ್ಬಾವಿ ದೊಡ್ಡಿ ರಾಮನಗರ ಶಾಲೆಯ ವತಿಯಿಂದ ಸಂಯುಕ್ತಾಶ್ರಯದಲ್ಲಿ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಸಂಯುಕ್ತಾಶ್ರಯದಲ್ಲಿ ನಾವು ಇವತ್ತು ವಿಶ್ವ ಪರಿಸರ ಜಾಗೃತಿ ಅಭಿಯಾನವನ್ನು ಕೈಗೊಂಡಿದ್ದೇವೆ. ಸುಮಾರು ಇವತ್ತು ಜಾಗತಿಕ ಮಟ್ಟದಲ್ಲಿ ಶೇಕಡಾವಾರು 60ಕ್ಕಿಂತ ಜಾಸ್ತಿ ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಯ್ತಂದರೆ ಯಾವ ಪ್ರಾಣಿಗಳು ಕೂಡ ಈ ಭೂಮಿ ಮೇಲೆ ಜೀವಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಆಲ್ರೆಡಿ ಅಟ್ ಪ್ರೆಸೆಂಟ್ ಸಮಾಜದಲ್ಲಿ ನಮಗೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇದೆಯಪ್ಪ ಅಂತಂದರೆ 42ರಿಂದ 43 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಜಾಸ್ತಿ ಆಗ್ತಾಯಿದೆ. ಆ ಕಾರಣದಿಂದಾಗಿ ಆ ಇಂಟೆನ್ಷನ್ನ ಇಟ್ಟುಕೊಂಡು ನಮ್ಮ ಶಾಲೆಯ ವತಿಯಿಂದ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟರ ಸಂಯುಕ್ತಾಶ್ರಯದಲ್ಲಿ ನಾವು ಸುಮಾರು 1000 ಗಿಡಗಳ ಸಾರ್ವಜನಿಕರಿಗೆ ವಿತರಣೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಮಣ್ಣಿನಿಂದ ಮಾಡಿರ್ತಕ್ಕಂತಹ 1000 ಸೀಡ್ಸ್ ಬಾಲ್ಸ್ಗಳನ್ನು ನಾವು ವಿತರಣೆಯನ್ನು ಮಾಡುವುದರ ಮೂಲಕ ಸಮಾಜದಲ್ಲಿ ಒಂದು ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳಲಿಕ್ಕೆ ಗಿಡಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಮರಗಳನ್ನು ಬೆಳೆಸಿ ಈ ದೇಶವನ್ನು ಉಳಿಸಿ ಈ ನಾಡನ್ನು ಉಳಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಒನ್ ಚೈಲ್ಡ್ ಒನ್ ಪ್ಲ್ಯಾಂಟ್ ಅನ್ನುವಂತಹ ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ನಾವು ಒಂದು ಮಗುವಿಗೆ ಒಂದು ಗಿಡವನ್ನು ನೆಡಲಿಕ್ಕೆ ಪ್ರತಿಯೊಬ್ಬ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಒಂದು ಗಿಡಗಳನ್ನು ಕೊಟ್ಟು ಮನೆಯಲ್ಲಿ ಅವರು ಒಂದು ಗಿಡವನ್ನು ಬೆಳೆಸಿ ಅವರಿಗೆ ಫೋಟೋವನ್ನು ಕಳಿಸ್ತಾರೆ. ಇಡೀ ವರ್ಷ ಪೂರ್ತಿ ಆ ಮಗು ಆ ಗಿಡವನ್ನು ಸಾಕುವಂತಹ ನಿಟ್ಟಿನಲ್ಲಿ ಈ ಸಮಾಜದಲ್ಲಿ ಉನ್ನತವಾಗಿರತಕ್ಕಂತಹ ಸಾಮಾಜಿಕ ವಾತಾವರಣವನ್ನು ಸಮತೋಲನ ವಾತಾವರಣವನ್ನು ಮಾಡ್ಕೊಳ್ಬೇಕು ಅಂತೇಳಿ ನಾವು ಇಂಗಿತವನ್ನು ಬೆಳೆಸಿ ಜಾಗೃತಿ ಅಭಿಯಾನವನ್ನು ಕೈಗೊಂಡಿದ್ದೇವೆ. ಅದಕ್ಕೆ ನಮ್ಮಲ್ಲಿಗೆ ಸಹಕರಿಸಿದಂತಹ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿ ಎಲ್ಲ ವರ್ಗದವರೆಗೂ ಮತ್ತು ಪತ್ರಿಕೋದ್ಯಮವರೆಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದ. ಅರಣ್ಯ ನೀತಿ ಪ್ರಕಾರ ಒಂದು ಪರಿಸರ ಸುಸ್ಥಿರವಾಗಿ ಇರಬೇಕು ಅಂದರೆ ಆ ಭೂಭಾಗದ 33%, ಪ್ಲೇನ್ ಜಾಗ ಆದರೆ 33%, ಇಡೀ ಏರಿಯಾ ಆದರೆ 66% ಗಿಡ ಮರಗಳಿಂದ ಕೂಡಿರಬೇಕು. ಆದರೆ ಅರಣ್ಯ ಇಲಾಖೆ 1ರಿಂದ ಅಷ್ಟು 33% ಗಿಡ ಬೆಳೆಸೋದಕ್ಕೆ ಕಷ್ಟ ಆಗಿರುತ್ತೆ. ಏಕೆಂದರೆ ಅರಣ್ಯ ಬಂಡೆಗಳಿಂದಲೂ ಕೂಡಿರುತ್ತೆ. ಸೊ ಹಂಗಾಗಿ ಏನು ಕಮ್ಯುನಿಟಿ ಪ್ಲಾಂಟಿಂಗ್ ಏನಂದರೆ ಸ್ಕೂಲ್ ಕಾಂಪೌಂಡು ಅಥವಾ ರೈತರ ಬದಿಗಳಲ್ಲಿ ಗಿಡ ನೆಡೋದು. ಸೊ ಈ ನಿಟ್ಟಿನಲ್ಲಿ ಅಂದರೆ ರೈತರುಗಳು ಸಹ ತಮ್ಮ ಜಮೀನುಗಳಲ್ಲಿ ಸ್ಕೂಲ್ಗಳಲ್ಲಿ ಖಾಲಿ ಜಾಗಗಳಲ್ಲಿ ಗಿಡಗಳನ್ನ ನೆಟ್ಟರೆ 33%ಅನ್ನು ನಾವು ಕವರ್ ಮಾಡಬೇಕಾಗುತ್ತೆ. ಅರಣ್ಯ ಇಲಾಖೆ 1ರಿಂದಲೇ ಇದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಏನು ರಾಜ್ಯ ಸರ್ಕಾರ ಇರ್ಬೋದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಹೇಳ್ಬಿಟ್ಟು ಜಾರಿಗೆ ತಂದು ನಡೆಸ್ಕೊಂಡು ಹೋಗ್ತಾ ಇರುತ್ತೆ. ಸೊ ಹಂಗಾಗಿ ಪ್ರತಿಯೊಬ್ಬ ಮನುಷ್ಯನೂ ಪ್ರತಿದಿನ ಪರಿಸರ ದಿನಾಚರಣೆ ಅಂತ ಅಂದ್ಕೊಂಡು ಪ್ರತಿದಿನವೂ ಪರಿಸರ ಪ್ರಶ್ನೆಯನ್ನು ಎಲ್ಲರ ಹತ್ರ ಸುತ್ತಮುತ್ತ ಇರೋ ಹತ್ರನ ಮೂಡಿಸಿ ಅವನು ಗಿಡ ನೆಟ್ಟು ಬೆಳೆಸಿ ಘೋಷಣೆ ಮಾಡಿದ ತಕ್ಷಣ ಏನು ಜಾಗತಿಕ ತಾಪಮಾನ ಅಂತ ಏನು ಜಾಗತಿಕ ಗ್ಲೋಬಲ್ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ ಕ್ಲೈಮೇಟ್ ಚೇಂಜ್ ಅನ್ನೋದು ಅದನ್ನು ನಾವು ಅಸ್ತಿತ್ವದಲ್ಲಿ ಯಶಸ್ವಿ ಆಗ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಪರಿಸರ ದಿನಾಚರಣೆ ಶುಭಾಶಯ ಹೇಳ್ತಾ ಎಲ್ಲರೂ ಗಿಡ ನೆಟ್ಟು ಘೋಷಣೆ ಮಾಡಿ ಬೆಳೆಸಬೇಕು ಅಂತ ಕೋರ್ತೀವಿ.
And minerals. I will use renewable resources, including forest products, water, and mineral resources. No faster than their ability to regenerate themselves. Our slogan for Sahana International School: one child, one plant. One child, one plant.